ಸೋಲಾಪುರಕ್ಕ ಬಿಜಾಪುರಕ್ಕ ಚಡಚಣಕ ಲಕ್ಷ ಗಟ್ಟಲೆ ಅವ್ರು ಹೇಳಕ್ ಕೊಡೋದು ಅಲ್ಲಿ ಸಾಲಿಗೆ ಹಾಕಲಿರ್ತೇವೆ ನಾವು. ಅಲ್ಲಿ ಹೋಗೋದವ್ರು ಎಬಿಸಿಡಿ ಅಲ್ಲ, ಭಾರತ ನನ್ನ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ತಾಕತ್ ನಮ್ಮ ಮಕ್ಕಳಿಗಿಲ್ಲ. ಇಂಡಿಯಾ ಇಸ್ ಮೈ ಕಂಟ್ರಿ ಅಂತ ಬೇಸತ್ತು ತಗೊಂಡು ಬೇಡ. ಮೊದಲು ನಮ್ಮದು ಯಾವ್ದು ಕರ್ನಾಟಕ, ಕನ್ನಡ, ನಮ್ಮ ಭಾರತ, ಹಿಂದಿ, ಆಮೇಲೆ ಸಂಸ್ಕಾರ, ಆಮೇಲೆ ಪ್ರತಿಯೊಬ್ಬರಿಗೆ ಸಂಸ್ಕೃತ, ನಮ್ಮ ವೇದಗಳು, ಭಗವದ್ಗೀತಾ, ಆಮೇಲೆ ಸಂವಿಧಾನದ ಪರಿಕಲ್ಪನೆ, ಸಂವಿಧಾನದೊಳಗೆ ಎಷ್ಟು ವಿಧಿಗಳದಾವು, ಅದ್ರಲ್ಲಿ ಎಷ್ಟು ಕಾನೂನು ಅದಾವು, ಕಲಮಗಳು ಎಷ್ಟು ಅದಾವು ಅಂತಂದ್ರೆ ನಮ್ಮ ಡಿಗ್ರಿ ಮಕ್ಕಳಿಗೆ ಹೇಳಕ್ ಬರೋದಾಗಿದೆ ಸಾಹೇಬ್ರೆ. ಮೊನ್ನೆ ನಾವು ಡಿಗ್ರಿ ಕಾಲೇಜ್ ಹೋಗಿದ್ದೆ, ಪೊಲಿಟಿಕಲ್ ಸೈನ್ಸ್ ಐದು ಸಬ್ಜೆಕ್ಟ್ ಅಂತ ಕೇಳಿದೆ. ಐದು ಎಲ್ಲರೂ ಬುಲ್ಲಿ ಬಸವಣ್ಣ ಗೋಳ ಅಡಿಗಾಡ್ತಿದ್ರು. ಸ್ವಲ್ಪ ಪುಣ್ಯಾತ್ಮ ಕೇಳಿದ್ದೆ, ತಮ್ಮ ಪೊಲಿಟಿಕಲ್ ಸೈನ್ಸ್ ಕಲ್ತಿದ್ದಿಲ್ಲ, ಸಂವಿಧಾನದೊಳಗೆ ಕಾನೂನುಗಳು ಎಷ್ಟದಾವು, ಕಲಮಗಳು ವಿಧಿಗಳು ಎಷ್ಟದಾವು, ಯಾವ ವಿಧಿ ಏನು ಹೇಳಬೇಕು ಅದು ಬೇಕಲ್ಲ. ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಪ್ಪ, ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತು, ಮತ್ತೆ ನೀ ಪೊಲೀಸ್ ಸ್ಟೇಷನ್ ಕೊಡೋ ನಮ್ಮ ಕೇಸ್ ತಗೊಳಕ್ ಹೋಗ್ತಾನೆ, ಖರೆ ಇವನಿಗೆ ವಿಧಿನೇ ಗೊತ್ತಿಲ್ಲ, ಅದು ಯಾವ ಕಲಮೊಳಗೆ ಬರ್ತದೆ ಅನ್ನೋದು ಗೊತ್ತಿಲ್ಲ. ಒಂದು ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೀತು, ಅದು ಯಾವ ವಿಧಿ ಒಳಗೆ ಬರ್ತದೆ, ಯಾವ ಕಲಮೊಳಗೆ ಬರ್ತದೆ ಇವನಿಗೆ ಗೊತ್ತೇ ಇಲ್ಲ. ಆಮೇಲೆ ಒಂದು ದೇಶಕ್ಕೆ ಒಂದು ಅಪಮಾನ ಆಯ್ತು, ನಾವು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಹೋಗ್ತೇವೆ, ಅದು ಯಾವ ಕಲಮೊಳಗೆ ಬರ್ತದೆ ನಮ್ಗೆ ಗೊತ್ತಿಲ್ಲ. ಸಂವಿಧಾನ ಬಗ್ಗೆ ನಮಗೆ ಅಭ್ಯಾಸ ಇಲ್ಲ. ಬರೀ ಅಂಬೇಡ್ಕರ್ ಅವ್ರು ಸಂವಿಧಾನ ಬರ್ದಾರಪ್ಪ, ಹೈರಾಣ ಇಟ್ಟಾಗೈತೆ ಅವ್ರು ಹೈರಾಣ ಇಟ್ಟಾಗೈತಿ. ಅದ್ರ ಬಗ್ಗೆ ನಮಗೆ ಪರಿಕಲ್ಪನೆ. ಅದಕ್ಕಾಗಿ ನೀವು ಏನು ಮಾಡ್ತಾರಪ್ಪ ಅಂತಂದ್ರೆ, ನೀವು ಇವತ್ತು ಧ್ವಜಾರೋಹಣ ಮಾಡಿದ್ರಲ್ಲ, ಪ್ರತಿನಿತ್ಯ ಆಗ್ಲಿಕ್ಕಂದ್ರೆ ವಾರದಾಗ ಒಂದ್ಸಲ ಸೇರ್ಸ್ ಮಾಡಿ ಎಲ್ಲರೂ, ವಾರದಾಗ ಒಂದ್ಸಲ ಎಲ್ಲರೂ ಕೂಡಿ ಸಂವಿಧಾನ ಬಗ್ಗೆ ಚರ್ಚೆ ಮಾಡಿ, ಸಂವಿಧಾನದೊಳಗೆ ಯಾವ್ಯಾವ ಮುಖ್ಯ ನಮ್ಮ ಜೀವನದಾಗ ಪ್ರತಿನಿತ್ಯ ಉಪಯೋಗ ಕೆಲವೊಂದು ವಿಧಿವಿಧಾನಗಳನ್ನ ಕಲಮಗಳು ಅದಾವಲ್ಲ, ಅದ್ರಾಗ ಸಂವಿಧಾನದ ಕಾನೂನು ಅದಾವಲ್ಲ, ಅವು ನಮ್ಮ ಯುವಕರಿಗೆ ಜಾಗೃತಿ ಮಾಡಬೇಕು, ಮುಟ್ಟಿಸ್ಬೇಕು. ನಾವು ಯುವಕರು ಜಾಗೃತಿ ಮಾಡಬೇಕು. ಯುವಕರು ಏನು ಅಂತ ಕೇಳಿದ್ರೆ ಹೇಳಿ ಜಾಗೃತರಾಗಿರಿ ಅಂತ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಕರೆ ಕೊಟ್ಟರು. 20 ನಾ ಈಗ 10 ನಿಮಿಷ ಮಾತಾಡ್ತೀನಿ, ಯಾರು ಇದನ್ನ ತಲೆಗೆ ಇಟ್ಕೊಳ್ಳಂಗಿಲ್ಲ, ಆಮೇಲೆ ಇದು ಯಾರಿಗೆ ನೆನಪಿಡಂಗಿಲ್ಲ. ಬರೀ 23 ಸೆಕೆಂಡ್, ಕೇವಲ 23 ಸೆಕೆಂಡ್, 23 ಸೆಕೆಂಡ್ ಮಾತಾಡಿದ್ದು ಮಾತು ಎತ್ತು ಅಂದ್ರೆ ಜಗತ್ತು ಗೆದ್ದಿತ್ತು. ವಿವೇಕಾನಂದರು ಮಾತಾಡಿದ್ದು ಅಮೆರಿಕಾದೊಳಗ ಚಿಕಾಗೋ ನಗರದ ರಾಜನ ಮಗಳು ವಿಚಾರ ಮಾಡಿದ್ರು, ಇಂಥ ಪುಣ್ಯಾತ್ಮ ಇವನನ್ನೇ ನಾನು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಇವನನ್ನೇ ಪತಿ ದೇವರಾಗಿ ಪಡಿಬೇಕಂತ ಬಂದು ಆಕೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಕೊನೆಗೆ ಅದು ನಿಮ್ಗೆಲ್ಲ ಕತೆ ಇರ್ತದ, ದೊಡ್ಡ ಕತೆ, ಏಕಾಂತದ ಕೋಣೆಗೆ ಬಂದವಂತ ಹೆಣ್ಮಗಳು. ಯಾಕೆ ಈ ಮಧ್ಯರಾತ್ರಿ ಒಳಗೆ ಇಲ್ಲಿಗೆ ಬಂದಾಗ ಒಂದ್ ಹೆಣ್ಣು ಮಧ್ಯರಾತ್ರಿ ಒಳಗೆ ನೀ ಇರುವಂತ ಏಕಾಂತ ಕೋಣೆಗೆ ಬಂದೈತೆ ಅಂದ್ರೆ ನೀ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗನು. ವೀರ ಸನ್ಯಾಸಿ ಬ್ರಹ್ಮಚಾರಿ ಇಡೀ ಭಾರತಾಂಬೆಯ ಕನಸನ್ನೇ ಹೊತ್ತು ಬಂದಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಚಿಕಾಗೋ ನಗರದೊಳಗೆ ಅದು ಯಾವ್ದು ನನಗೆ ಅರ್ಥ ಆಗಂಗಿಲ್ಲ. ನೀ ಇಲ್ಲಾಕ ಬಂದಂದ್ರೆ ನಾನೇನು ಅರ್ಧಂಗಿನಿ ಆಗಿ ಇದ್ಕೊಂಡು ನಿನ್ ಜೊತೆ ಪ್ರಪಂಚ ಮಾಡ್ಬೇಕಂದಾಗ ಪ್ರಪಂಚ ಮಾಡಿ ಏನ್ ಮಾಡ್ತೀವಿ ಅಂದ್ರು ವಿವೇಕಾನಂದ್ರ ಅಂದ್ರು. ಆ ಹೆಣ್ಮಗಳು ಪ್ರಪಂಚ ಮಾಡ್ಕೊಂಡಂತ ಒಂದು ಚಲೋ ಮಗನ್ ಹಡಿಬೇಕಂತ ಇರ್ತಾ ಆಗ್ಯದ, ಅದಕ್ಕೆ ಬಂದಿಲ್ಲ ಹುಚ್ಚಿ. ನನ್ನ ಜೊತೆ ಪ್ರಪಂಚ ಮಾಡಿ ಅನ್ನಂತದ ಮಗನ್ ಹಿಡಿದ ಅನ್ನೋದಲ್ಲ, ನಾನೇ ನಿನ್ನ ಮಗ ಅಂತ ತಿಳ್ಕೊಂಡ್ರೆ ಒಳ್ಳೇದಾಗೋದಿಲ್ಲ ಅಂತ ವಿವೇಕಾನಂದ್ರ ಆ ತಾಯಿ ಕಾಲು ಬಿಟ್ರಂತ. ಅವಾಗ ಕನ್ಯಾ ಕುಮಾರಿಯಾಗಿನ ಒಳಗೆ ಆ ಕನ್ಯಾ, ಆ ಹೆಣ್ಮಗಳು ಕನ್ಯಾ ಅಂದ್ರೆ ಹೆಣ್ಮಗಳು, ಕುಮಾರಿ ಅಂದ್ರೆ ಹುಟ್ಟ ಕುಮಾರಿಯಾಗಿನ ಉಳಿದಳಕ್ಕೆ ಪ್ರಪಂಚದ ಮೌಲ್ಯ. ಯಾಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಆ ತಾಯಿ ಮೇಲೆ ಪ್ರಭಾವ ಆತು. ಆಕೆ ಕನ್ಯಾಕುಮಾರಿ ಅವ್ರು ಈಚೆಗೆ ನಿಂತಾರೆ, ಹೋಗಿ ನೋಡ್ರಿ ಕನ್ಯಾಕುಮಾರಿ ಗೊತ್ತಾಗೈತಿ. ಇಂಥದ್ದು ಎಲ್ಲ ಇತಿಹಾಸ ಭಾರತದ. ಬರೇ ವಿವೇಕಾನಂದ್ರ ಅದನ್ನು ಮಾಡಿದ್ರು, ಸುಭಾಷ್ ಬಸವಣ್ಣವರು ಇದನ್ನು ಮಾಡಿದ್ರು, ಅಂಬೇಡ್ಕರ್ ಇದನ್ನು ಮಾಡಿದ್ರೆ ಕೆಲಸ ಮಾಡಲ್ಲ. ಅದರೊಳಗೆ ಒಂದಿಷ್ಟು ಕಾರ್ಯರೂಪರು ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ಭಾರತ ಕಂಡಿರ್ತಕ್ಕಂಥ ಅಪರೂಪದ ಒಬ್ಬ ಪ್ರಧಾನಿಯವರು 15 ಪೀರಿಯಡ್ ಆತ. ಅವ್ರು ಏನ್ ಮಾಡಕತ್ತಾರ ಹಗಲು ರಾತ್ರಿ, ಅವ್ರು 24 ತಾಸು ನಿದ್ದೆ ನೇರಡಿನಲ್ಲಿ ಕಾಯಕ ಮಾಡಕತ್ತಾರಲ್ಲ, ನಾವು 12 ತಾಸೇ ಮಾಡೋಣ. ಆಯುಷ್ಯಕ್ಕೆ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಅಂತ ಕರ್ಕೊಂಡು ಬರೋಪ್ಪ ನಾವು ಹೇಳ್ಯಾರ. ಅಂದ್ರ 100 ವರ್ಷ ಆಯುಷ್ ಕೊಟ್ಟಾನ ಪರಮಾತ್ಮ, ಅದ್ರಾಗ 50 ವರ್ಷ ನಿದ್ದೆ ಮಾಡಕ್ಕೆ ಹೋಗ್ಯಾವ, ಅವ್ ಮೈನಸ್ ಆದ್ರಿ. ಉಳಿದ 50 ವರ್ಷ ಸದ್ಬಳಕೆ ಮಾಡ್ಬೇಕಲ್ಲ, ಟೋಟಲ್ 100 ವರ್ಷದೊಳಗೆ. ಒಟ್ಟು ನಾವು ದೇಶಕ್ಕಾಗಿ, ದೇಶ ಪ್ರೇಮ, ಆಮೇಲೆ ದೇಶ ಅಂದ್ರೆ ಏನು, ಭವ್ಯ ಭಾರತ ಅಂದ್ರೆ ಏನು, ನಮ್ಮ
ಕರ್ನಾಟಕ ಅಂದ್ರೆ ಏನು? ನಾ ಮನೆ ಕೇಳಿದೆ, ಕರ್ನಾಟಕ ಕರ್ನಾಟಕ ಕನ್ನಡ ಕನ್ನಡ ನಮ್ಮ ಸಂಸ್ಕೃತಿ ಕನ್ನಡಿಗರು ಅಂತ ಹೆಮ್ಮೆಂದು ಹೇಳ್ತಾ ಇದ್ದೀರಲ್ಲ. ಕನ್ನಡ ಇಲ್ಲಿದ್ದವ್ರು ಕನ್ನಡ ಎಷ್ಟು ಮಂದಿ ಪರ್ಫೆಕ್ಟ್ ಕನ್ನಡ ಮಾತಾಡ್ತೀರಿ ಅಂತ ನಾ ಪ್ರವಚನದಾಗ ಹೇಳಿದೆ. ಎಲ್ಲ ಗಪ್ಪೆ ಆಗ ಒಂದು ಮಾತು ಬರೋದ್ರೊಳಗ ಸಂದರ್ಭ ಇರ್ತದ. ಕನ್ನಡದಾಗ ಏನಂತಂದ್ರೆ ಅಂತಂದ್ರೆ ಯಾರು ಹೇಳಂಗಿಲ್ಲ ಅನ್ನೋದು ಇಷ್ಟೇ. ನನ್ನ ಉದ್ದೇಶ ಏನು ಅಂತ ಕೇಳಿದ್ರೆ, ನಾವು ಮೊದಲು ಕನ್ನಡಿಗರ ಸರಿಯಾಗಿ ಕನ್ನಡ ಮಾತಾಡೋ ಪ್ರಯತ್ನ ಮಾಡೋದು. ದಿನದಾಗ ಕನ್ನಡಕ್ಕೆ ಬರೀ ಇಂಗ್ಲೀಷ್ ಬೇರೆ ಬೇರೆ ಮಾತಾಡ್ತೀವಿ, ಬೇರೆ ಬೇರೆ ಮಾತಾಡ್ತೀವಿ. ಮೊಬೈಲ್ ಹಗಲು ರಾತ್ರಿ ಮೊಬೈಲ್ ಅಂತ ಹೇಳ್ತೀವಿ, ಸಾಯಿಸ್ತೇವೆ. ಖರೆ ಮೊಬೈಲ್ ಇದು ಕನ್ನಡ ಪದನೇ ಅಲ್ಲ. ಮೊಬೈಲ್ ಕನ್ನಡದಾಗ ಏನಂತಾರೆ ಅದನ್ನೆಲ್ಲ ಪ್ರಯತ್ನ ಪ್ರಮಾಣ ಮಾಡ್ರಿ. ಪ್ರಮಾಣ ಮಾಡ್ರಿ. ಇಂಥ ವಿಚಾರಗಳನ್ನು ತಲೆ ಒಳಗೆ ಇಟ್ಕೊಳ್ಳಿ. ಬರೀ ಮೊಬೈಲ್ ಮುಂಜಾನೆ ನಮ್ಮ ಮೊಬೈಲ್ ತಿಳ್ದಂಗೆ ಹೇಳ್ಬೇಕಾದ್ರೆ ಮುಂಜಾನೆ ಸಂಜೆ ತನಕ ಕಾಂಡ ಬಂದು